ರಾಜ್ಯದಲ್ಲಿ ತಂಬಾಕು ಮತ್ತು ಧೂಮಪಾನದ ವ್ಯಸನ ಸದ್ದಿಲ್ಲದೆ ಸಾವಿರಾರು ಅಮೂಲ್ಯ ಜೀವಗಳನ್ನು ಬಲಿ ತೆಗೆದುಕೊಳ್ಳುತ್ತಿದೆ. ಕಳೆದ ಕೇವಲ 1 ವರ್ಷದ ಅವಧಿಯಲ್ಲಿ ಕರ್ನಾಟಕದಲ್ಲಿ ತಂಬಾಕು ಉತ್ಪನ್ನಗಳ ಬಳಕೆಯಿಂದಾಗಿ ಬರೋಬ್ಬರಿ 10,000ಕ್ಕೂ ಹೆಚ್ಚು ಜನರು ಕ್ಯಾನ್ಸರ್ ಕಾಯಿಲೆಗೆ ತುತ್ತಾಗಿ ಪ್ರಾಣವನ್ನು ಕಳೆದುಕೊಂಡಿದ್ದಾರೆ ಎಂಬ ಶಾಕಿಂಗ್ ಮಾಹಿತಿ ಇದೀಗ ಬಯಲಾಗಿದೆ. ವಿಶ್ವ ತಂಬಾಕು ರಹಿತ ದಿನದ ಅಂಗವಾಗಿ ರಾಜಧಾನಿಯ ಪ್ರಸಿದ್ಧ ಕಿಡ್ವಾಯ್ ಸ್ಮಾರಕ ಗ್ರಂಥಿ ಸಂಸ್ಥೆ ಈ ಆತಂಕಕಾರಿ ಅಂಕಿಅಂಶಗಳ ವರದಿಯನ್ನ ಬಿಡುಗಡೆ ಮಾಡಿದ್ದು, ಇದರ ಅನುಸಾರ ಪುರುಷರು ಶ್ವಾಸಕೋಶ, ಬಾಯಿ ಹಾಗೂ ನಾಲಿಗೆಯ ಕ್ಯಾನ್ಸರ್ಗೆ ಹೆಚ್ಚು ಒಳಗಾಗುತ್ತಿದ್ದರೆ, ಮಹಿಳೆಯರು ಶ್ವಾಸಕೋಶ ಮತ್ತು ಬಾಯಿಯ ಜೊತೆಗೆ ಅನ್ನನಾಳದ ಕ್ಯಾನ್ಸರ್ಗೆ ತುತ್ತಾಗುತ್ತಿದ್ದಾರೆ ಎನ್ನಲಾಗಿದೆ. ಇಷ್ಟೇ ಅಲ್ಲದೆ ಧೂಮಪಾನದ ಹಾನಿಕಾರಕ ಹೊಗೆಯಿಂದಾಗಿ ಹೃದಯ ರಕ್ತನಾಳದ ತೊಂದರೆಗಳು, ಮೂತ್ರಪಿಂಡದ ಸಮಸ್ಯೆಗಳು, ಗಂಟಲು ಹಾಗೂ ಮೇದೋಜೀರಕ ಗ್ರಂಥಿಯ ಕ್ಯಾನ್ಸರ್ಗಳು ಆವರಿಸಿಕೊಳ್ಳುತ್ತಿವೆ. ಕಣ್ಣಿನ ಅಂಧತ್ವ, ಉಬ್ಬಸ, ಹಲ್ಲುಗಳ ದೌರ್ಬಲ್ಯ ಮತ್ತು ಪುರುಷರಲ್ಲಿ ವೀರ್ಯಾಣುಗಳ ಕೊರತೆಗೂ ತಂಬಾಕು ನೇರ ಕಾರಣವಾಗುತ್ತಿದೆ ಎಂಬ ಆಘಾತಕಾರಿ ಮಾಹಿತಿ ಹೊರಬಿದ್ದಿದೆ. ರಾಜ್ಯದಲ್ಲಿ ವರದಿಯಾಗಿರುವ ಒಟ್ಟು 88,813 ಕ್ಯಾನ್ಸರ್ ಪ್ರಕರಣಗಳ ಪೈಕಿ 22,583 ಜನರು ಸಾವನ್ನಪ್ಪಿದ್ದಾರೆ. ಹೊಸದಾಗಿ ಪತ್ತೆಯಾದ 39,371 ಪುರುಷ ಕ್ಯಾನ್ಸರ್ ಪೀಡಿತರಲ್ಲಿ 52% ಅಂದರೆ 20,652 ಜನ ಮಂದಿ ತಂಬಾಕು ವ್ಯಸನಿಗಳೇ ಆಗಿದ್ದಾರೆ. ಇವರಲ್ಲಿ ಈಗಾಗಲೇ 5,814 ಪುರುಷರು ಮೃತಪಟ್ಟಿದ್ದಾರೆ. ಇನ್ನು ಒಟ್ಟು 49,442 ಮಹಿಳಾ ರೋಗಿಗಳಲ್ಲಿ 30.7% ಅಂದರೆ 15,187 ಜನ ಮಹಿಳೆಯರು ತಂಬಾಕಿನಿಂದಲೇ ಕ್ಯಾನ್ಸರ್ ತಂದುಕೊಂಡಿದ್ದು, 4,230 ಮಹಿಳೆಯರು ಪ್ರಾಣ ಕಳೆದುಕೊಂಡಿದ್ದಾರೆ. ರಾಜಧಾನಿ ಬೆಂಗಳೂರಿನಲ್ಲಿ ತಂಬಾಕು ಮತ್ತು ಸಿಗರೆಟ್ ಸೇವನೆಯು ಅಪಾಯಕಾರಿ ಮಟ್ಟ ತಲುಪುತ್ತಿದೆ. ನಗರದಲ್ಲಿ ಪುರುಷರ 3,734 ಹಾಗೂ ಮಹಿಳೆಯರ 2,634 ಕ್ಯಾನ್ಸರ್ ಪ್ರಕರಣಗಳಿಗೆ ತಂಬಾಕು ನೇರ ಕಾರಣವಾಗಿದೆ. ಬೆಂಗಳೂರಿನಲ್ಲಿ ತಂಬಾಕಿನ ವಿಷಕ್ಕೆ ಬಲಿಯಾದವರ ಸಂಖ್ಯೆ 1,775 ದಾಟಿದೆ. ದೇಶದ ಒಟ್ಟಾರೆ ತಂಬಾಕು ಬಳಕೆಯ ಸರಾಸರಿ ಪ್ರಮಾಣಕ್ಕೆ ಹೋಲಿಕೆ ಮಾಡಿದರೆ ಕರ್ನಾಟಕದಲ್ಲಿ ಈ ವ್ಯಸನದ ಪ್ರಮಾಣ ಕೊಂಚ ಕಡಿಮೆ ಇದೆ. ರಾಜ್ಯದ ಒಟ್ಟು ಜನಸಂಖ್ಯೆಯಲ್ಲಿ 8.8% ಮಂದಿ ತಂಬಾಕು ಚಟಕ್ಕೆ ದಾಸರಾಗಿದ್ದಾರೆ. ಇದರಲ್ಲಿ 16.8% ಪುರುಷರು ಹಾಗೂ 0.7% ಮಹಿಳೆಯರು ಸೇರಿದ್ದಾರೆ ಎಂದು ಕಿಡ್ವಾಯ್ ಆಸ್ಪತ್ರೆಯ ವರದಿ ಸ್ಪಷ್ಟಪಡಿಸಿದೆ. ಉತ್ತಮ ಸಂಸ್ಕಾರಯುತ ಶಿಕ್ಷಣದೊಂದಿಗೆ ವಿಎಸ್ಎಸ್ ಇಂಗ್ಲಿಷ್ ಮೀಡಿಯಂ ಸಿಬಿಎಸ್ಇ ಸ್ಕೂಲ್, ಉಡುಪಿ ಮುದ್ದೂರ್. ನರ್ಸರಿಯಿಂದ 10ನೇ ತರಗತಿವರೆಗೆ ಶಿಕ್ಷಣದ ಜೊತೆಗೆ 5ರಿಂದ 10ನೇ ತರಗತಿವರೆಗಿನ ವಿದ್ಯಾರ್ಥಿನಿಯರಿಗೆ ಉತ್ತಮ ಹಾಸ್ಟೆಲ್ ಸೌಲಭ್ಯವೂ ಇದೆ. ನಿಮ್ಮ ಮಕ್ಕಳ ಪ್ರವೇಶಾತಿಗಾಗಿ ಈ ಸಂಖ್ಯೆಗೆ ಕರೆ ಮಾಡಿ.